ದಮ್ ರೂಟು 80 ಇಟ್ಟಿರ್ತೀರಾ ಸರ್? ನೋಡಿ ಇದು 80 ಇಟ್ಟಿದ್ದಾರೆ. ಇಲ್ಲಿ ಫೇಮಸ್ ಇದು ದಮ್ ರೂಟು. ಡೈಲಿ ಮಾಡ್ತಿರಲ್ಲ ಸರ್? ಎಷ್ಟು ಸಲ? ಬೆಳಿಗ್ಗೆ ಮಧ್ಯಾಹ್ನ 3:30 ರೆಡಿ ಆಗುತ್ತಾ? ಇವು ಎಷ್ಟು ಗಂಟೆಗೆ ಇಟ್ಟಿದ್ರಿ? ಇದು 12 ಗಂಟೆಗೆ ಇಟ್ಟಿದ್ರೆ ಒಂದು ಎಷ್ಟು 3 ಅವರ್ಸ್ ಬೇಕಾ? 3 ಗಂಟೆ ರೆಡಿ ಆಗುತ್ತಾ? ಇದೇನು ದಮ್ ರೂಟ್ ಅಲ್ಲ? ಇದು ಫೇಮಸ್ ಅಲ್ವಾ? ಓಕೆ, ಮತ್ತೆ ಇಡ್ತೀರ ಅವಾಗ? ನೋಡಿ ತೋರ್ಸೋದಕ್ಕೋಸ್ಕರ ಇದು ಮಾಡಿದಾರೆ. 3-4 ಅವರ್ಸ್ ಇಡಬೇಕಲ್ಲ, 3-4 ಗಂಟೆ. ಇಲ್ಲಿ ಗುಂಡಪ್ಪ ಸ್ವೀಟ್ಸ್ ಅಲ್ಲಿ ಇದೆ ಫೇಮಸ್ ದಮ್ ರೂಟ್. ಆ ಬಂಧುಗಳು ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಬೊಂಬಾಟಾಗಿದ್ದೀರಾ ಅಂತ ತಿಳ್ಕೊಡ್ತೀನಿ. ನಾನು ಇವತ್ತು ಧರ್ಮರಾಯ ರೋಡ್ ಅಲ್ಲಿದ್ದೀನಿ. ಧರ್ಮರಾಯ ದೇವಸ್ಥಾನ ಮುಂದ್ಗಡೆ ಇದ್ದೀನಿ. ಕರಗ ನಡೆಯುತ್ತಲ್ಲ ಅಲ್ಲಿ ರಾಮ್ ವಿಲಾಸ್ ಸ್ವೀಟ್ಸ್, ಗುಂಡಪ್ಪ ಸ್ವೀಟ್ಸ್ ಅಂತಾನು ಕರೀತಾರೆ. ಬಹಳ ಹಳೇದಿದು ಸ್ವೀಟ್. ಬಹಳಷ್ಟು ಜನ ಇಲ್ಲಿ ಬರ್ತಾರೆ. ಸಿಕ್ಕಾಬಟ್ಟೆ ಒಂದು 70-80 ವರ್ಷದಿಂದ ಸ್ವೀಟ್ ಅಂಗಡಿ ಇದೆ. ಗುಂಡಪ್ಪ ಅವ್ರ ಕಾಲದಾಗಿಂದ ಇವಾಗ ಅವ್ರ ಮೊಮ್ಮಕ್ಕಳು ಕೂಡ ನಡೆಸ್ತಾರೆ. ಮಕ್ಕಳು ಮೊಮ್ಮಕ್ಕಳು ಅಲ್ಲಿವರೆಗೂ ನಡ್ಕೊಂಡ್ ಬರ್ತಾನೆ ಇದೆ ಇದು. ಬಹಳ ಚೆನ್ನಾಗಿದೆ. ಇಲ್ಲೂ ಕೂಡ ತಿನ್ನೋದಕ್ಕೆ ಇರುತ್ತೆ. ಇಲ್ಲೂ ಕೂಡ ಬಹಳಷ್ಟು ಜನ ತಿಂತಾರೆ ಸ್ವೀಟ್ಸ್ ಎಲ್ಲ. ಅದೇ ರೀತಿಯಾಗಿ ಪಾರ್ಸಲ್ ಕೂಡ ತಗೊಂಡು ಹೋಗ್ತಾರೆ. ಬಹಳ ಓಲ್ಡ್ ಕಸ್ಟಮರ್ಗಳು ಬರ್ತಾರೆ ಇಲ್ಲಿ. ಅಂದ್ರೆ ಒಂದು 20-30-50 ವರ್ಷದಿಂದ ಬರ್ತಾ ಇರೋರೆಲ್ಲ ಬರ್ತಾರೆ. ಪ್ರತಿದಿನನೂ ಒಂದೊಂದು ಸ್ವೀಟ್ಸ್, ವೆರೈಟಿ ಸ್ವೀಟ್ಸ್ ಇರುತ್ತೆ ಸ್ಪೆಷಲ್. ಸೋಮವಾರ ಬಂದ್ರೆ ಒಂಥರ, ಅದೇ ರೀತಿ ಬುಧವಾರ ಬಂದ್ರೆ ಒಂಥರ, ಈ ರೀತಿ ಎಲ್ಲ ಇರುತ್ತೆ. ಬನ್ನಿ ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಪರಿಚಯ ಮಾಡ್ಕೊಡ್ತೀನಿ. ಬಂಧುಗಳೇ, ಶ್ರೀ ರಾಮ್ ವಿಲಾಸ ಸ್ವೀಟ್ಸ್ ಅಥವಾ ಗುಂಡಪ್ಪ ಸ್ವೀಟ್ಸ್. ಶ್ರೀ ರಾಮ ವಿಲಾಸ ಸ್ವೀಟ್ಸ್ ಅನ್ನೋದಕ್ಕಿಂತ ಗುಂಡಪ್ಪ ಸ್ವೀಟ್ಸ್ ಅಂತಾನೆ ಫೇಮಸ್ ಆಗಿದೆ. ಓಲ್ಡ್ ಎಸ್ಟಾಬ್ಲಿಷ್ಮೆಂಟು. ಏನಕ್ಕೆ ಗುಂಡಪ್ಪ ಸ್ವೀಟ್ಸ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಬಹಳಷ್ಟು ಜನ ಇದು ಸ್ಟಾರ್ಟ್ ಆಗಿಬಿಟ್ಟು 1932 ಅಲ್ಲಿ ಗುಂಡಪ್ಪನವರು ಇದು ಪ್ರಾರಂಭ ಮಾಡಿದ್ರು. ಇವತ್ತಿನ ದಿನ ಅವ್ರ ಮಕ್ಕಳು ಮೊಮ್ಮಕ್ಕಳು ನೋಡ್ಕೊಳ್ತಿದ್ದಾರೆ. ಅಂದ್ರೆ ಇವತ್ತಿಗೆ 93 ವರ್ಷಗಳು ಆಗಿದೆ ಅಂತ ಹಳೆಯ ಒಂದು ಸ್ವೀಟ್ ಸ್ಟಾಲು. ಅದಕ್ಕೋಸ್ಕರ ಶ್ರೀ ರಾಮ ವಿಲಾಸ ಸ್ವೀಟ್ಸ್ ಅಂತ ಕರೆಯೋ ಬದಲು ಗುಂಡಪ್ಪ ಸ್ವೀಟ್ಸ್ ಅಂತ ಕರೀತಾರೆ. ಇದು ಮೊದಲು ಬಳೆಪೇಟೆಯಲ್ಲಿತ್ತು. ಈಗ ನಗರಪೇಟೆ ಅಂದ್ರೆ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ರೋಡಲ್ಲಿ ಆ ಕರಗ ನಡೀತಲ್ಲ, ಅದ್ರ ಆಪೋಸಿಟೇ ಬರುತ್ತೆ, ಅಲ್ಲೇ ಮುಂದೆನೆ ಬರುತ್ತೆ. ನಗರಪೇಟೆಯಲ್ಲಿ 75 ವರ್ಷದಿಂದ ಕೂಡ ಇಲ್ಲೇ ಇದೆ. ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಇಲ್ಲಿ ಸಾಕಷ್ಟು ಜನ ಬಂದಾಗ ಇಲ್ಲೇ ಸ್ವೀಟ್ಸ್ಗಳನ್ನೆಲ್ಲ ತಿಂತಾರೆ. ಅದೇ ರೀತಿ ಪಾರ್ಸಲ್ಗಳನ್ನು ಸಾಕಷ್ಟು ತಗೊಂಡೋಗ್ತಾರೆ. ಇಲ್ಲಿ ಬಾದಾಮ್ ಹಲ್ವಾ, ಕ್ಯಾರೆಟ್ ಹಲ್ವಾ, ಬಾದಾಮ್ ಬರ್ಫಿ, ಕಾಶಿ ಹಲ್ವಾ, ಚಂದ್ರಹಾರ ಬಾದುಷಾ ಅಂತ ಇರುತ್ತೆ. ಅಂದ್ರೆ ಚಂದ್ರಹಾರ ಅಂದ್ರೆ ಬಾದುಷಾಕ್ಕೆ ಬಾದುಷಾ ತಗೊಂಡು ಬಾದಾಮಿ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಕೊಡ್ತಾರೆ. ಅದು ಮಾತ್ರ ಬಹಳ ಫೇಮಸ್, ಬಹಳ ಚೆನ್ನಾಗಿರುತ್ತೆ. ಅದೇ ದಮ್ ರೂಟ್ ಅಂತ ಇರುತ್ತೆ. ದಮ್ ರೂಟ್ ಅಷ್ಟೇ ಇಲ್ಲೇ ತಯಾರು ಮಾಡ್ತಾರೆ. ನೋಡ್ಬೋದು ಎಷ್ಟೊಂದು ತಯಾರು ಮಾಡ್ತಾ ಇದಾರೆ, ನೋಡ್ತಾ ಇದ್ದೀರಾ. ಎಲ್ಲಾ ಸ್ವೀಟ್ಸ್ ಡೈಲಿ ತಯಾರಾಗುತ್ತೆ. ಡೈಲಿ ಕೂಡ ಅದು ಸೇಲ್ ಆಗುತ್ತೆ. ಮತ್ತೆ ತಿರ್ಗಾ ಡೈಲಿ ಮತ್ತೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ತಯಾರು ಮಾಡೋದನ್ನ. 3 ರಿಂದ 4 ಗಂಟೆ ಬೇಕು ಈ ದಮ್ ರೂಟ್ ಅನ್ನೋದು ಆಗೋದಕ್ಕೆ. ಅದು ಹೀಟ್ ನಲ್ಲಿ ಇಟ್ಬಿಟ್ಟು ಮಾಡ್ತಾರೆ. ಅದೇ ರೀತಿ ದೂದ್ ಮಧುರ ಪೇಡ ಅಂತ ಇರುತ್ತೆ, ಅದು ಕೂಡ ಬಹಳ ಫೇಮಸ್. ಅವಲಕ್ಕಿ ಇರುತ್ತೆ, ಮಿಲ್ಕ್ ಕೇಕ್ ಇರುತ್ತೆ, ಕೋಕೋನಟ್ ಬರ್ಫಿ ಇರುತ್ತೆ. ಸ್ಪೆಷಲ್ ಮೈಸೂರು ಪಾಕ್ ಅಂತೂ ಸಾಕಷ್ಟು ಜನ ಮುಗಿಬಿದ್ದು ತಗೊಂಡು ಹೋಗ್ತಾರೆ. ಬಾದಾಮ್ ಮಿಲ್ಕ್ ಬಗ್ಗೆ ಹೇಳ್ಬೇಕಂತಂದ್ರೆ, ಸಾಕಷ್ಟು ಜನ ಸ್ವೀಟ್ಸ್ ಎಲ್ಲ ತಿಂದಾದ ನಂತರ ಅಥವಾ ಸಮೋಸ ಏನಾದ್ರು ಅಂದ ನಂತರ ಬಾದಾಮಿ ಮಿಲ್ಕ್ ಕುಡಿತಾರೆ. ಅದೇ ರೀತಿ ಬೇರೆ ಯಾವುದೇ ಒಂದು ಸ್ವೀಟ್ಸ್ ತಿಂದ್ರು ಕೂಡ ಸಮೋಸ ಅಥವಾ ಖಾರ ಅಥವಾ ಮುರುಕು ಚಕ್ಲಿ ಅಂತಿರುತ್ತೆ. ಈ ರೀತಿಯಾದ ತಿಂತಾರೆ. ಇಲ್ಲಿ ಸಾಕಷ್ಟು ಜನ ಪಾರ್ಸಲ್ ತಿಂದೋದರು ಪಾರ್ಸಲ್ ಅಂತೂ ತಗೊಂಡು ಹೋಗ್ತಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಇದು ಪ್ರತಿದಿನ 12 ಗಂಟೆಯಿಂದ ಮಧ್ಯಾಹ್ನ ರಾತ್ರಿ 8 ಗಂಟೆವರೆಗೂ ಇರುತ್ತೆ ಅಷ್ಟೇ. ಇದು ಬೆಳಿಗ್ಗೆ ಪ್ರಾರಂಭ ಆಗಲ್ಲ. ಮಧ್ಯಾಹ್ನ 12 ಗಂಟೆ ಪ್ರಾರಂಭವಾಗಿ ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಇಲ್ಲಿ ಕಾಶಿ ಹಲ್ವಾ ಮತ್ತೆ ದೂದ್ ಪೇಡಗಳು ಅಂತೂ ಬಹಳ ಫೇಮಸ್. ಸಾಕಷ್ಟು ಜನ ಮುಗಿಬಿದ್ದು ಇಲ್ಲಿ ತಿಂತಾರೆ. ಕೆಲವು ಸ್ವೀಟ್ಸ್ಗಳು ಇವಾಗ ಸೋಮವಾರ ಆಗ್ಲಿ, ಬುಧವಾರ ಆಗ್ಲಿ, ಗುರುವಾರ ಆಗ್ಲಿ, ಈ ರೀತಿಯಾಗಿ ಸ್ಪೆಷಲೈಸೇಷನ್ ಇದೆ. ಅಂದ್ರೆ ಚಂದ್ರಹಾರ ಅಂತ ಇರುತ್ತೆ. ಚಂದ್ರಹಾರ ಬುಧವಾರ ಮಾಡ್ತಾರೆ. ನಾನು ಹೋಗಿದ್ದು ಬುಧವಾರನೇ. ಚಂದ್ರಹಾರ ಅಂತೇಳಿ ಆಗ್ತಾ ಇದಾರೆ. ಆಕ್ಚುಲಿ ಇದು ಬುಧವಾರ ಮಾತ್ರ ಸಿಗತ್ತೆ ಸ್ವೀಟ್ಸ್. ನಾನು ತಗೊಳ್ತಾ ಇದ್ದೀನಿ, ಟೇಸ್ಟ್ ನೋಡ್ಬೋಣ. ಚಂದ್ರಹಾರ ಅಲ್ಲ ಸರ್, ಇದು ಬಾದಾಮಿ ಹಾಲಿಂದ ಪ್ಲಸ್ ಇದರಿಂದ ಮಾಡ್ತಾರೆ. ಚಂದ್ರಹಾರ ಅಂತೇಳಿ ಬುಧವಾರ ಮಾತ್ರ ಸಿಗುತ್ತಿದ್ದು. ಬುಧವಾರ ಸ್ಪೆಷಲ್ ಇದು. ಆಕ್ಚುಲಿ ಬಾದಾಮಿ ಹಾಲಲ್ಲಿ ಕೊಡ್ತಾರೆ. ರಾಮ್ ವಿಲಾಸ್ ಸ್ವೀಟ್ಸ್ ಅಂದ್ರೆ ಗುಂಡಪ್ಪ ಸ್ವೀಟ್ಸ್ ಅಲ್ಲಿ. ಟೇಸ್ಟ್ ನೋಡ್ಬೋಣ. ಬಹಳ ಚೆನ್ನಾಗಿದೆ. ತೀರಾ ಸ್ವೀಟ್ ಇಲ್ಲ, ಇದು ಇಲ್ಲ, ಒಂದು ಟೇಸ್ಟ್ಫುಲ್ ಆಗಿದೆ. ಇದು ಮಾತ್ರ ಬಾದಾಮಿ ಹಾಲು ಮಾತ್ರ ನೋಡ್ಬೋದು ಹೆಂಗಿದೆ ಅಂತ. ನೋಡಿ, ಅದ್ರ ಡ್ರೈ ಫ್ರೂಟ್ಸ್ ಎಲ್ಲ ಇದೆ. ಇದು ತುಂಬಾ ಚೆನ್ನಾಗಿದೆ. ಬುಧವಾರ ಬಂದ್ರೆ ಈ ಚಂದ್ರಹಾರನ ಡೆಫಿನೆಟ್ಲಿ ಟ್ರೈ ಮಾಡಿ. ಅದೇ ರೀತಿ ಬೇರೆ ಸ್ವೀಟ್ಸ್ ಎಲ್ಲ ಬಹಳ ಚೆನ್ನಾಗಿದೆ. ಬುಧವಾರ ಮಾತ್ರ ಇದು ಸ್ಪೆಷಲ್ ಆಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ.
ಇವತ್ತು ಆಕ್ಚುಲಿ ನಾನು ಬಾದುಷಾ ತಗೊಂಡಿದ್ದೀನಿ, ಏನೋ ಇವತ್ತು ಸ್ಪೆಷಲ್ ಅಂತ ಹೇಳಿದ್ರು. ಬಟ್ ಯೂಶಲಿ ಇಲ್ಲಿಗೆ ಬಂದ್ರೆ ನನ್ನ ಫೇವ್ರೇಟ್ ದೂದ್ ಪೇಡ. ಯಾಕಂದ್ರೆ ನಾನು ಚಿಕ್ಕವಾಗಿಂದ ಇಲ್ಲಿಗೆ ಬರ್ತಾ ಇದ್ದೆ, ಸೊ ಅದೇ ಫೇಮಸ್ ಇಲ್ಲಿ. ಇದು ತುಂಬಾ ಯೂನಿಕ್ ಎಲ್ಲ ಕಡೆ ಕಂಪೇರ್ ಮಾಡಿದ್ರೆ. ಸೊ ಈಗಲೂ ಕೂಡ ಅದೇ ಟೇಸ್ಟ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ವೆರಿ ಫೇವ್ರೇಟ್ ಪ್ಲೇಸ್ ಇದು. ಸ್ವೀಟ್ಸ್ ಆಮೇಲೆ ದಮ್ ರೋಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹೌದು, ದಮ್ ರೋಟು ಕೂಡ. ಮತ್ತೆ ಇದು ನೋಡಿ, ಇದು ಸಿಗೋದು ಬರೇ ಬುಧವಾರ ಅಂತ ಹೇಳ್ತಾರೆ. ಕೆಲವು ಸ್ವೀಟ್ಸ್ ನ ಅವ್ರ ಪರ್ಟಿಕ್ಯುಲರ್ ಡೇ ಮಾತ್ರ ಮಾಡ್ತಾರೆ. ಆದ್ರೆ ಎಷ್ಟು ಬೇಗ ಎಲ್ಲ ಖರ್ಚಾಗುತ್ತೆ, ಅಷ್ಟು ಫೇಮಸ್ ಇದೆ. ನೀವು ಬಹಳ ವರ್ಷಗಳಿಂದ ಬರ್ತಾ ಇದ್ದೀರಲ್ಲ? ಹೌದು, ಅದೆಷ್ಟು ಈಗೆಲ್ಲ ದೂರ ಇದೀವಿ ಆದ್ರೂ ಕೂಡ ಇಲ್ಲಿಗೆ ಬಂದ್ರೆ ವಿಸಿಟ್ ಮಾಡುತ್ತೆ. ಹೌದಾ? ನೀವು ಮೇಡಮ್ ಏನ್ ತಗೊಂಡ್ರಿ? ನಾವು ಅದೇ ತಗೊಂಡಿದ್ದೀವಿ ಸ್ವೀಟ್. ನಮ್ಗೆ ಇಲ್ಲಿ ಎಲ್ಲಾ ತರ ಸ್ವೀಟ್ಸ್ ಇಷ್ಟ. ಚೆನ್ನಾಗಿರುತ್ತೆ. ಅದೇ ಮುಂಚೆ ನಾನು ಬರ್ತಾ ಇದ್ವಿ. ಈ ಕಡೆ ಬಂದ್ರೆ ಇಲ್ಲಿ ಬಂದು ಹೋಗ್ತೀರಾ? ಡೆಫಿನೆಟ್ ಆಗಿ ಬಂದು ಹೋಗ್ತೀವಿ. ಬಾದಾಮ್ ಹಾಲು ಆಗ್ಲಿ, ಬಾದಾಮ್ ಹಾಲಾಗ್ಲಿ ಚೆನ್ನಾಗಿರುತ್ತೆ. ಟೇಸ್ಟ್ ಇದೆ. ನಮ್ಮ ತಂದೆ, ನಮ್ಮ ಅಜ್ಜಿ, ನಮ್ಮ ಊರು ಇಲ್ಲೇ ಪಕ್ಕದಲ್ಲೇ ಇದೆ, ಹಿಂಗಡೆನೇ ಇದೆ ನಮ್ಮ ಮನೆ. ಸೊ ನಾವು ಸದಾಶಿವನಗರಲ್ಲಿ ಇರೋದು. ಬಟ್ ಯಾವಾಗ್ಲೂ ನಮ್ಮ ಅತ್ತೆ, ನಮ್ಮ ತಂದೆ, ಅಕ್ಕ ಅವರು ಇಲ್ಲಿಂದನೇ ಅಷ್ಟು ತಗೊಂಡು ಬರ್ತಾ ಇದ್ರು. ಇದು ಒಂದು ನಿಯರ್ಲಿ ಅರೌಂಡ್ 60-70 years ಇಂದ ನಮ್ಮ ಫುಲ್ ಫ್ಯಾಮಿಲಿ ಇಲ್ಲೇ ತಗೊಳ್ಳೋದು. ಇವತ್ತಿಗೂ ಇಲ್ಲೇನೆ ತಗೊಳ್ಳೋದು. ನಾವು ಇವತ್ತಿಗೂ ರಾಮ್ ವಿಲಾಸ್ ಹೆಸರು ಗೊತ್ತಿಲ್ಲ, ಗುಂಡಪ್ಪ ಅಂತಾನೇ ಹೇಳೋದು. ನಾವು ರಾಮ್ ವಿಲಾಸ್ ಅಂತ ನಮ್ ಆ ಬೋರ್ಡ್ ನೋಡ್ತೀವಿ ಹೊರತು ನಮಗ್ ಗೊತ್ತಿರೋದು ಗುಂಡಪ್ಪ. ಇಲ್ಲಿರೋ ಖಾರ ಬುಂದಿ ಬೇರೆ ಎಲ್ಲೂ ಈ ತರ ಸಿಗೋದೇ ಇಲ್ಲ. ಎಸ್ಪೆಷಲಿ ಅದು ಆಮೇಲೆ ಬಾದಾಮ್ ಪುರಿ ಇಲ್ಲಿ ಎಲ್ಲಾನು ಏನಂದ್ರೆ ಓವರ್ ಸ್ವೀಟ್ ಇರಲ್ಲ, ಕರೆಕ್ಟ್ ಆಗಿ ಹಾಕಿರ್ತಾರೆ. ಓವರ್ ಸ್ವೀಟ್ ಇರಲ್ಲ, ತುಂಬಾ ಟೇಸ್ಟಿ ಆಗಿರುತ್ತೆ. ವೆರಿ ನೈಸ್. ಸೊ we really relish and enjoy. ಬಾದಾಮ್ ಹಲ್ವಾ ತುಂಬಾ ಚೆನ್ನಾಗಿರುತ್ತೆ. ಆ ಸ್ವೀಟ್ ಪುರಿ ತುಂಬಾ ಚೆನ್ನಾಗಿರುತ್ತೆ, ಖಾರ ಬುಂದಿ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ವೆರಿ ಗುಡ್. ದಮ್ ರೋಡ್ ತುಂಬಾ ಫೇಮಸ್. ದಮ್ ರೋಡ್ ತುಂಬಾ ಫೇಮಸ್, ಎಲ್ಲೂ ಸಿಗಲ್ಲ. So we are very happy and we are one of the oldest customers. ಸೌತೆಕಾಯಿ ಸಂಜೀವಮ್ಮ ಅಂತ ಹಿಂದ್ಗಡೆನೆ. ಹೌದಾ? ನಿಮ್ಮ ಅಜ್ಜಿ ಅವರು ಫೇಮಸ್ ಅವರು. ಖಾರ ಬುಂದಿ ಸ್ವೀಟ್ಸ್ ತಗೊಂಡ್ರಾ? ಸ್ವೀಟ್ ಎಲ್ಲ ತಗೊಂಡ್ವಿ, ತುಂಬಾ ಚೆನ್ನಾಗಿದೆ. ಅವ್ರು ಇದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಲಿ ಅಂತ ಬೆಸ್ಟ್ ವಿಶಸ್. ಬಂದಾಗೆಲ್ಲ ಬರ್ತಾ ಇರ್ತಾರೆ ಈ ಕಡೆ ಎಲ್ಲ? ನಾವು ಧರ್ಮರಾಯ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀವಿ. ಅವಾಗ ಬಂದಾಗ ದೇವಸ್ಥಾನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಡೆಫಿನೆಟ್ಲಿ ಒಂದು ಶಾಪಿಂಗ್ ಇದ್ದೇ ಇರುತ್ತೆ. ಏನಾದ್ರು ಶಾಪಿಂಗ್ ಇರುತ್ತೆ, ಒಂದೇನೋ ತಿಂದು ಹೋಗ್ತೀರಾ ಇಲ್ಲಿ ಕೂತ್ಕೊಂಡಲ್ವಾ? ಇಲ್ಲೂ ತಿಂದು ಬಾದಾಮ್ ಹಾಲು ಕೊಡ್ತೀವಿ. ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ. ಹೌದಾ? ಪಾರ್ಸಲ್ ತಗೊಂಡೋಗ್ತೀರಾ? ಇದು ನಮ್ಮ ಚೈಲ್ಡ್ಹುಡ್ ಇಂದ ಬರ್ತಾ ಇದೀವಿ. ನಮ್ಮ ತಾತ ಇಂದ ಬರ್ತಾ ಇದೀವಿ. ತಾತ, ನಮ್ಮ ತಂದೆ, ನಾನು, ನಮ್ಮ ಮಗ 4 generations ಆಯ್ತು ಇವಾಗ. ಎಲ್ಲ ಬಂದಿದ್ದೀರಾ? 4 generations ಅವಾಗಿಂದ ತಿಂತಾ ಇದ್ದೀವಿ. ಇದನ್ನ ತಿಂದೆ ನಾವು ದೊಡ್ಡವರಾಗಿರೋದು. ದೂದ್ ಪೇಡ ಮತ್ತೆ ಎಲ್ಲ. ನಿಮಗೆ ಏನ್ ಸರ್ ಇಲ್ಲಿ ಇಷ್ಟ ಆಗುತ್ತದು? ದೂದ್ ಪೇಡ ಇದೆ, ದೂದ್ ಪೇಡ ತಿಂದು ಬೆಳೆದಿದ್ದೀವಿ. ಆಮೇಲೆ ದಮ್ ರೋಟು ಚೆನ್ನಾಗಿರುತ್ತೆ ಅಂತ. ದಮ್ ರೂಟ್ ಇದೆ, ಕಾಶಿ ಹಲ್ವಾ ಇದೆ, ಮತ್ತೆ ಅವಲಕ್ಕಿ ಇದೆ, ಪ್ಯೂರ್ ಘೀ ನಲ್ಲಿ ಮಾಡ್ತಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಟೇಸ್ಟ್ ನೋಡಿದ್ದೀರಾ? ಪಾರ್ಸಲ್ ಬಹಳ ತಗೊಂಡ್ರಿ? ಅದೇ ಇವಾಗ 1 ವರ್ಷ ಆದ್ಮೇಲೆ ಬಂದೆ, ಅದಕ್ಕೆ ಬಹಳ ದಿನ ಆಯ್ತು ಅದಕ್ಕೆ. ಅವರಿಗೆ ಅಮ್ಮ, ನೀವು ತಿಂದಿದ್ದೀರಾ ಸ್ವೀಟ್ಸ್ ಎಲ್ಲ? ಬರ್ತಾ ಇರ್ತೀರಾ ಅನ್ನೋರ್ ಜೊತೆ? ಚೆನ್ನಾಗಿರುತ್ತಲ್ಲ? ಓಕೆ, ಥ್ಯಾಂಕ್ ಯು. ನಮ್ಮ ತಂದೆ ಗುಂಡಣ್ಣ ಅಂತ 1932ನೇ ಇಸ್ವಿಯಲ್ಲಿ ಶುರು ಮಾಡಿದ್ರು. ಇದು 93 ವರ್ಷದ ಹಳೆಯದು. ಬಳೆಪೇಟೆಯಲ್ಲಿ ತಂದೆ ಶುರು ಮಾಡಿದ್ದು. ಶ್ರೀರಾಮ್ ವಿಲಾಸ್ ಸ್ವೀಟ್ಸ್ ಅಂತ. ಶ್ರೀರಾಮ್ ವಿಲಾಸ್ ಅಂತ ಆವಾಗ ಹೋಟೆಲ್, ರೆಗ್ಯುಲರ್ ಹೋಟೆಲ್ ಮಾಡ್ತಾಯಿದ್ರು ಬಳೆಪೇಟೆಯಲ್ಲಿ. ಆಮೇಲೆ ಇಲ್ಲಿ ನಗರದ ಪೇಟೆಗೆ ಬಂದು ಒಂದು 75 ವರ್ಷ ಆಯಿತು. ಇಲ್ಲಿ ಬಂದು ಬರೀ ಸ್ವೀಟ್ಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಶ್ರೀರಾಮ್ ವಿಲಾಸ್ ಸ್ವೀಟ್ಸ್ ಅಂತ ಸ್ವೀಟ್ಸ್ ಪ್ರಖ್ಯಾತವಾಗಿದೆ. ನೀವು ಹಬ್ಬ, ಇದು ದೀಪಾವಳಿ, ದಸರಾ ಹಬ್ಬದೆಲ್ಲ ನಿಮಗೆ ಬಹಳಷ್ಟು ಆರ್ಡರ್ಸ್ ಎಲ್ಲ ಬರುತ್ತಾ ಸರ್? ಹೌದು, ಬರುತ್ತೆ. ದೀಪಾವಳಿ, ದಸರಾ ಬೆಳಿಗ್ಗೆ ಎಷ್ಟೊತ್ತಿಗಿಂತ ಓಪನ್ ಆಗುತ್ತೆ ಸರ್ ಇದು? ಮಧ್ಯಾಹ್ನ 12 ಗಂಟೆಗೆ ಓಪನ್ ಮಾಡ್ತೀವಿ, ಸಾಯಂಕಾಲ 8 ಗಂಟೆ ತನಕ ಇರುತ್ತೆ. ಡೈಲಿ ಇರುತ್ತೆ ಸರ್? ಯಾವ ಥರ ರಜಾ ಇದೆಯಾ? ಭಾನುವಾರ ರಜಾ. ನಾವೆಲ್ಲ ಬೆಳಗ್ಗೆ 9 ಗಂಟೆಯಿಂದ ಶುರು ಮಾಡಿ ಎಲ್ಲ ಐಟಮ್ ರೆಡಿ ಮಾಡಿಕೊಂಡು 12 ಗಂಟೆಗೆ ಓಪನ್ ಮಾಡೋದು. ಸರ್, ಇದು ದಮ್ ರೋಟ್ ನಿಮ್ದು ಫೇಮಸ್ ಅಂತ ಹೇಳ್ತಾರೆ. ದಮ್ ರೋಟ್ 3:30ಗೆ ರೆಡಿ ಆಗುತ್ತೆ. ಅದು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಸರ್? ಬೆಳಗ್ಗೆ 9 ಗಂಟೆಗೆ ಶುರು ಮಾಡ್ತೀವಿ. ಅದು ನಿಧಾನ ಕಾವಲ್ಲಿ ಬೇಯಬೇಕು. ಅದು ರೆಡಿ ಆಗೋ ಅಷ್ಟೊತ್ತಿಗೆ
3:30 ಆಗುತ್ತೆ. ಅದಕ್ಕೆ ಬಹಳ ಬೇಡಿಕೆ ಇದೆ ಅಂತ ಬಹಳಷ್ಟು ಜನ ಬರ್ತಾರೆ, ಇಲ್ಲೇ ತಿಂತಾರೆ, ತಗೊಂಡೋಗ್ತಾರೆ, ಎಲ್ಲ ಪಾರ್ಸಲ್ ಎಲ್ಲ ತಗೊಂಡೋಗ್ತಾರೆ. ಸರಿ, ನೀವು ಇಲ್ಲೂ ತಿನ್ನೋದಕ್ಕೆ ಅವಕಾಶ ಇದೆಯಲ್ಲ ಸರ್? ಎಲ್ಲ ಚೇರಲ್ಲಿ ಹಾಕಿದ್ದೀರಾ, ಮಾಡ್ತೀರಾ? ಓಕೆ ಸರ್. ಮೊದಲು ಇದಕ್ಕೆ ಆಕ್ಚುಲಿ ಇದು ರಾಮ್ ವಿಲಾಸ್ ಅನ್ನೋದು ಗುಂಡಪ್ಪ ಅಂತ ಸ್ವೀಟ್ಸ್ ಅಂತಾನೂ ಕರೀತಾರೆ. ಶ್ರೀರಾಮ್ ವಿಲಾಸ್ ಅಂತಾನೆ ನಾವು ಹೆಸರಿಟ್ಟಿದ್ದು. ಅದು ಇಲ್ಲಿ ಅವಾಗ ಬಳೆಪೇಟೆಯಲ್ಲಿ ತುಂಬಾ ಚಿಕ್ಕದಾಗಿದ್ದಾಗ, ಬೆಂಗಳೂರು ಚಿಕ್ಕದಾಗಿದ್ದಾಗ ಎಲ್ಲರೂ ಓನರ್ ಹೆಸರು ಎಳ್ದಕ್ಕೆ ಕರೆಯೋ ಅಭ್ಯಾಸ ಆಗಿ ಅದು ಗುಂಡಪ್ಪ ಹೋಟೆಲ್ ಅಂತೇಳಿ. ಆಕ್ಚುಲಿ ಇದು ಶ್ರೀರಾಮ ವಿಲಾಸ್ ಸ್ವೀಟ್ಸ್. ಶ್ರೀರಾಮ ವಿಲಾಸ್. ನೀವು ಆರ್ಡರ್ಸ್ ಎಲ್ಲ ಕೊಟ್ಟು ಎಲ್ಲ ಕೊಡ್ತೀರಾ ಸರ್? ಫಂಕ್ಷನ್ಗೆ ಅದಕ್ಕೆಲ್ಲ? ದೊಡ್ಡ ಫಂಕ್ಷನ್ಗೆಲ್ಲ ಮಾಡಲ್ಲ, ಮನೆಗೆ ಬೇಕಾದ್ರೆ ಮನೆಗೆ ಆ ಥರದ್ದು ಎಲ್ಲ ಕೊಡ್ತೀರಾ? 5 kg ಒಳಗಾದ್ರೆ 5 kg ಒಳಗಾದ್ರೆ ಮಾಡ್ಕೊಡ್ತೀರಾ? ಮುಂಚೆ ಆರ್ಡರ್ ಕೊಡ್ಬೇಕಲ್ಲ? ಹೌದು, 2-3 ದಿವಸ. ದಮ್ ರೂಟ್ ಕೂಡ ಮಾಡ್ಕೊಡ್ತೀರಲ್ವ? ರೂಟ್ ಮಾಡೋಕ್ಕಾಗಲ್ಲ, ಅದಾಗಲ್ವಲ್ಲ? ಅದಿಲ್ಲೇ ಮಾತ್ರ ನಿಮ್ಮಲ್ಲಿ ಅವೈಲೇಬಲ್. ಮತ್ತೆ ಬೇರೆ ಏನೇನು ಸಿಗುತ್ತೆ ಸರ್ ನಿಮ್ಮ ಸ್ವೀಟ್ಸ್ ಮೇಜರ್ ಆಗಿ? ಹಲ್ವಾ, ಬರ್ಫಿ, ಪೇಡ, ಮೈಸೂರು ಪಾಕ್, ಕ್ಯಾರೆಟ್ ಹಲ್ವಾ, ಕಾಶಿ ಹಲ್ವಾ, ಜಿಲೇಬಿ, ಇವೆಲ್ಲ ಇದೆ ಸರ್. ನೋಡಿ, ನಾನು ಸಮೋಸ ತಗೊಂಡಿದ್ದೀನಿ. ಸಮೋಸ ಜೊತೆಗೆ ಚಟ್ನಿ ಇರುತ್ತೆ, ಗ್ರೀನ್ ಚಟ್ನಿ, ಫುಲ್ ಮೂವಿಂಗ್ ಇರುತ್ತೆ ಸಮೋಸ ಕೂಡ. ನೋಡ್ಬೋದು ಮಸಾಲೆ. ಏನು ಸ್ವೀಟ್ಸ್ ಅಂದಮೇಲೆ ಸಮೋಸ ಆಗ್ಬೋದು, ಆಲೂ ಬಂಡ ಆಗ್ಬೋದು, ಖಾರ ಆಗ್ಬೋದು, ಈ ಥರ ತಿಂತಾರೆ ಸಾಮಾನ್ಯವಾಗಿ. ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ ಇದು. ಅದಕ್ಕೆ ಇಷ್ಟು ಜನ ಬಂದ್ಬಿಟ್ಟು ತಿಂತಾರೆ ಇಲ್ಲಿ. ಭಾಳ ಚೆನ್ನಾಗಿದೆ, ಬಂದು ಒಂದ್ಸಲಿ ಟ್ರೈ ಮಾಡಿ. ನಾನು ಇದ್ರ ಲೊಕೇಶನ್ನು, ಅಡ್ರೆಸ್ ಎಲ್ಲ ಹಾಕಿದ್ದೀನಿ. ಭಾಳಷ್ಟು ಜನಕ್ಕೆ ಗೊತ್ತು ಶ್ರೀರಾಮ್ ವಿಲಾಸ್ ಸ್ವೀಟ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತು, ಗುಂಡಪ್ಪ ಸ್ವೀಟ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಧರ್ಮರಾಯ ದೇವಸ್ಥಾನ ಮುಂದೆನೇ ಬರುತ್ತೆ, ಸೂಪರ್ ಆಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಆ ಬಂಧುಗಳೇ, ನೋಡಿದ್ರಲ್ವ ವಿಡಿಯೋ, ರಾಮ್ ವಿಲಾಸ್ ಸ್ವೀಟ್ಸ್, ಗುಂಡಪ್ಪ ಸ್ವೀಟ್ಸ್ ಅಂತ ಫೇಮಸ್ ಆಗಿದೆ ಇದು. ಯಾಕಂದ್ರೆ ಫೌಂಡರ್ ಗುಂಡಪ್ಪನವರು, ಅವರೇ ಪ್ರಾರಂಭ ಮಾಡಿದ್ದು. ಇದು ಧರ್ಮರಾಯ ರೋಡ್ ಇದೆಯಲ್ಲ, ಮುಖ್ಯ ರಸ್ತೆ, ಅಲ್ಲೇ ಬರುತ್ತೆ. ನೀವು ನೋಡ್ಬೋದಲ್ಲಿ ಇದು ಕರಗ ನಡೆಯೋದಿಲ್ಲ, ಧರ್ಮರಾಯ ದೇವಸ್ಥಾನ ಇದೆ ಇಲ್ಲಿ. ಈ ಧರ್ಮರಾಯ ದೇವಸ್ಥಾನ ಮುಂದೆನೆ ಬರುತ್ತೆ. ಇಲ್ಲೇ ನೋಡ್ತಾ ಇದ್ದೀರಾ ನೀವು, ರಾಮ್ ವಿಲಾಸ್ ಸ್ವೀಟ್ಸ್ ಅಂದ್ರೆ ಗುಂಡಪ್ಪ ಸ್ವೀಟ್ಸ್ ಅಂತ ಕರೀತಾರೆ. ಒಮ್ಮೆ ಭೇಟಿ ಕೊಡಿ, ಬಹಳ ಚೆನ್ನಾಗಿರುತ್ತೆ. ಬಹಳ ಓಲ್ಡ್ ಬಂದು ಎವ್ರಿ ಡೇ ಸ್ಪೆಷಲ್ ಸ್ವೀಟ್ಸ್ ಇರುತ್ತೆ. ವಿಡಿಯೋ ಚೆನ್ನಾಗಿತ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.